ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ನಮ್ಮ ವಕ್ತಾರರಾಗಿರುವಂತಹ ಸನ್ಮಾನ್ಯ ಮೋಹನ್ ಅವರು, ನಮ್ಮ ವಕೀಲರ ಪ್ರಕೋಷ್ಠದ ಸಂಚಾಲಕರಾಗಿರುವಂತಹ ಸನ್ಮಾನ್ಯ ವಕೀಲರಾಗಿರುವಂತಹ ವಸಂತ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಏನೊಂದು ಗಣೇಶನ ವಿನಾಯಕನ ಚತುರ್ಥಿಯನ್ನ ಆಚರಣೆಯನ್ನ ಮಾಡುವಂಥದ್ದು ಒಂದು ನಮ್ಮ ದೇಶದ ಒಂದು ಸಂಸ್ಕೃತಿ, ನಂಬಿಕೆ ಮತ್ತು ನಮ್ಮ ಭಾವನೆಗಳು, ಮತ್ತು ಸಾಮಾಜಿಕವಾಗಿಯೂ ಒಂದು ಸಾಂಸ್ಕೃತಿಕವಾಗಿಯೂ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಾಲ್ ಗಂಗಾಧರ್ ತಿಲಕ್ ಅವರು ಒಂದು ಸಾರ್ವಜನಿಕವಾಗಿ ವಿನಾಯಕನ ಚತುರ್ಥಿಯನ್ನ ಆಚರಣೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ನಿಶ್ಚಯವನ್ನ ಮಾಡಿ ಶಿವಾಜಿ ಜಯಂತಿ ಮತ್ತು ಗಣೇಶ ಜಯಂತಿಯನ್ನ ಇಡೀ ದೇಶ ಉದ್ದಾಗಲದಲ್ಲಿ ಮಾಡಲಿಕ್ಕೆ ನಿಶ್ಚಯವನ್ನ ಮಾಡಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕಿದ್ರೆ ಅದು ವಿನಾಯಕನ ಚತುರ್ಥಿಯ ಮೂಲಕ ಇಡೀ ಸಮಾಜವನ್ನ ಸಂಘಟನೆ ಮಾಡಬೇಕು. ಇದು ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಇಡೀ ಸಮಾಜ ಒಂದಾಗಿ ದೇಶದ ಹಿತದ ದೃಷ್ಟಿಯಲ್ಲಿ ವಿನಾಯಕನ ಚತುರ್ಥಿಯನ್ನು ಆಚರಣೆ ಮಾಡಲಿಕ್ಕೆ ನಿಶ್ಚಯವನ್ನು ಮಾಡಿಕೊಂಡು ಸ್ವಾತಂತ್ರ್ಯ ಪೂರ್ವ ಕಾಲದಿಂದಲೂ ಮುಂದುವರ್ಕೊಂಡು ಇವತ್ತು ಪ್ರತಿಯೊಂದು ಗಲ್ಲಿಗಳಲ್ಲೂ, ರಸ್ತೆಗಳಲ್ಲೂ, ಬಡಾವಣೆಗಳಲ್ಲಿ ಊರೂರನೇ ವಿನಾಯಕನ ಚತುರ್ಥಿಯನ್ನು ಆಚರಣೆ ಮಾಡುವಂಥದ್ದು. ಇಂಥ ಒಂದು ಹಿನ್ನೆಲೆ, ಒಂದು ಸಂಸ್ಕೃತಿ, ಇತಿಹಾಸ ಇರುವಂತಹ ವಿನಾಯಕನ ಚತುರ್ಥಿಗೆ ಏನೊಂದು ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಮ್ಮ ದೇಶದ ಸಂಸ್ಕೃತಿಯನ್ನ ಗೌರವಿಸ್ತಾರೆ, ಅದಕ್ಕೆ ಒತ್ತನ್ನು ಕೊಡ್ತಾರೆ ಅನ್ನುವಂಥದ್ದು ಹಲವಾರು ಸಂದರ್ಭದಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೀವಿ. ಒಂದು ಜನರ ಭಾವನೆ ಮತ್ತು ಅವರ ಆಚಾರ ವಿಚಾರಕ್ಕೆ ಮತ್ತು ಒಂದು ಸಂಸ್ಕೃತಿಗೆ ಗೌರವವನ್ನು ಕೊಡದೆ ಮನ ಬಂದಂತೆ ಇವತ್ತು ಸರ್ಕಾರದಲ್ಲಿ ವಿವಿಧ ಇಲಾಖೆ, ವಿಶೇಷವಾಗಿ ಗೃಹ ಇಲಾಖೆ ಏನನ್ನು ಮಾಡ್ಲಿಕ್ಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅವರು ಯಾವ ರೀತಿ ನಮ್ಮ ಸಮಾಜದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು, ಅವರು ಕೊಡಬೇಕಾದ ನಿರ್ವಹಣೆಯನ್ನು ಮಾಡಲಿಕ್ಕೆ, ಸಮಸ್ಯೆಗಳನ್ನು ತಡೆಗಟ್ಟಲಿಕ್ಕೆ ಅವರು ಒಟ್ಟಾರೆ ಕಾರ್ಯಕ್ರಮನೇ ಇಲ್ಲದ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಕಾರ್ಯಕ್ರಮನೇ ನಡಿಬಾರದು, ಕಾರ್ಯಕ್ರಮಕ್ಕೇನೆ ಅಡಚಣೆ ಮಾಡಬೇಕು, ಕಾರ್ಯಕ್ರಮಕ್ಕೆ ನಿರ್ಬಂಧನೆಯನ್ನು ಮಾಡಬೇಕು. ಗಣೇಶನನ್ನೇ ಪ್ರತಿಭಟನೆಯಲ್ಲಿ ಗಣೇಶ ಇಟ್ಕೊಂಡ್ರೆ ಗಣೇಶನೇ ಹೋಗಿ ಎತ್ಕೊಂಡೋಗಿ ಪೊಲೀಸ್ ಜೀಪಲ್ಲಿ ಇಟ್ಕೋತಾರೆ. ವಿನಾಯಕನ ಚತುರ್ಥಿಯನ್ನು ಆಚರಣೆ ಮಾಡಲಿಕ್ಕೆ ಪರ್ಮಿಷನ್ ಅನ್ನು ಕೊಡಲ್ಲ. ಮೆರವಣಿಗೆಯನ್ನು ಮಾಡ್ಲಿಕ್ಕೆ ಕೊಟ್ರೆ ಮೆರವಣಿಗೆಯಲ್ಲಿ ಭಾಗವಹಿಸಬೇಡಿ ಅಂತ ಇವತ್ತು ಒಂದು ವಿಶೇಷವಾಗಿ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಬರೆಯುವಂತ ಪತ್ರಕ್ಕೆ ಹೇಗೆ ಒಂದು ವಿಶ್ವವಿದ್ಯಾನಿಲಯ, ಸ್ವಾಯತ್ತತೆ ಇರುವಂತಹ ವಿಶ್ವವಿದ್ಯಾನಿಲಯ, ಅವರು ಇನ್ಸ್ಪೆಕ್ಟರ್ ಬರೆಯುವಂತ ಪತ್ರ ಏನು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಕಂಟಕ ಆಗ್ಬಹುದು, ಸಮಸ್ಯೆ ನಿರ್ಮಾಣ ಆಗ್ಬಹುದು, ಆಂಟಿ ಸೋಷಿಯಲ್ ಎಲಿಮೆಂಟ್ ಪ್ರಚೋದಕರ ಜೊತೆಯಲ್ಲಿ ಕೈ ಜೋಡಿಸಿ ಸಮಸ್ಯೆ ನಿರ್ಮಾಣ ಆಗಬಹುದು, ಕಂಟಕವಾಗಬಹುದು ಅಂತ ಒಬ್ಬ ಇನ್ಸ್ಪೆಕ್ಟರ್ ಬರೆಯುವಂತ ಒಂದು ಪತ್ರ. ಯಾರಿಗೆ? ಒಂದು ಯೂನಿವರ್ಸಿಟಿಯ ಕುಲಸಚಿವರಿಗೆ. ಪರಿಶಂಗ ಮೌಲ್ಯಮಾಪನದ ಕುಲಸಚಿವರಿಗೆ ಬರೀತಾರೆ. ಅದು ಕುಲಸಚಿವರಿಗೆ ಬರೀಬೇಕು ಅಂತನೂ ಗೊತ್ತಿಲ್ಲ. ಸೊ ಈ ರೀತಿ ಬರೆದು ಕಳಿಸಿದಂತ ಪತ್ರಕ್ಕೆ ಅಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯ, ಒಂದು ವಿಶ್ವವಿದ್ಯಾನಿಲಯ ಅಂದ್ರೆ ಏನು ಅಂತಾನೆ ಒಂದು ಕ್ಯಾರೆಕ್ಟರ್ ಬಿಲ್ಡಿಂಗು, ಒಂದು ನೇಷನ್ ಬಿಲ್ಡಿಂಗು, ಒಂದು ಪರ್ಸನಾಲಿಟಿ, ವ್ಯಕ್ತಿತ್ವಗಳನ್ನು ನಿರ್ಮಾಣ ಮಾಡೋದಕ್ಕೆ ಇರುವಂತದ್ದು ಒಂದು ಯೂನಿವರ್ಸಿಟಿ. ಆ ಯೂನಿವರ್ಸಿಟಿನಲ್ಲಿ ಮಹಾನ್ ಭಾವ, ಇಂಥ ಯೂನಿವರ್ಸಿಟಿಗಳು, ಇಂಥ ವೈಸ್ ಚಾನ್ಸಲರ್ಗಳು ಅಥವಾ ಇಂಥ ರಿಜಿಸ್ಟ್ರಾರ್ಗಳು ಎಲ್ಲಿಂದ ಹುಡುಕಿ ತಂದಿದ್ದಾರೋ ಗೊತ್ತಿಲ್ಲ. ಈ ಸರ್ಕಾರದ ಮನಸ್ಥಿತಿ, ಕಾಂಗ್ರೆಸ್ ಸರ್ಕಾರದ ಮನಸ್ಥಿತಿ. ಅವ್ರು ಹೇಗೆ ಸರ್ಕ್ಯುಲರ್ ಅನ್ನು ಕೊಟ್ಟಿದ್ದಾರೆ, ಸುತ್ತೋಲೆಯನ್ನು ಹೇಗೆ ಬರೆದ್ರು? ಒಬ್ಬ ಇನ್ಸ್ಪೆಕ್ಟರ್ ಹೇಳ್ಬಿಟ್ರೆ ಬರೆದು ಬಿಡ್ತಾರ?
ಒಬ್ರು ಇನ್ಸ್ಪೆಕ್ಟರ್. ಯಾರ ಇನ್ಸ್ಪೆಕ್ಟರ್? ಜಿಲ್ಲಾ ಆಡಳಿತನವರು? ಊಹಿಸಿ, ಅವನ ವ್ಯಾಪ್ತಿ ಏನು? ಅವ್ರ ವ್ಯಾಪ್ತಿ ಏನು? ಈ ವ್ಯಾಪ್ತಿಯನ್ನ ತಿಳುವಳಿಕೆ ಇಲ್ಲದೆ ಅದಕ್ಕೆ ಒಂದು ಬರೆದಿರುವಂತ ಈ ಸುತ್ತೋಲೆ, ಯಾರೇ ಇಂಥ ಆಂಟಿ ಸೋಷಿಯಲ್ ಎಲ್ಲರಿದ್ರೆ, ಯಾವುದೇ ಒಂದು ಮೆರವಣಿಗೆನಲ್ಲಿದ್ರೆ ಪ್ರಿವೆಂಟಿವ್ ಅರೆಸ್ಟ್ ಮಾಡಲಿ, ಕ್ರಮವನ್ನು ವಹಿಸಲಿ. ಪ್ರಚೋದನೆ ಮಾಡೋಂಥವ್ರು, ಸಮಸ್ಯೆ ನಿರ್ಮಾಣ ಮಾಡೋಂಥವ್ರು ಯಾರು ಅಂತ ಗೊತ್ತಿದೆ, ಅಂಥವ್ರನ್ನ ಅರೆಸ್ಟ್ ಮಾಡಕ್ಕಾಗಲ್ಲ. ತುಷ್ಟೀಕರಣದ ರಾಜಕಾರಣ. ಸರ್ಕಾರ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಅವರ ಹತ್ರ ಶಕ್ತಿ ಇಲ್ಲದೆ ಈ ರೀತಿ ಗಣೇಶನ ವಿಸರ್ಜನೆಯ ಮೆರವಣಿಗೆಯನ್ನ ಸಂಪೂರ್ಣವಾಗಿ ನೀವು ಭಾಗವಹಿಸಬಾರದು. ಯಾವ ವಿದ್ಯಾರ್ಥಿನೂ ಭಾಗವಹಿಸಬಾರದು. ಶಾಲೆ ಮಕ್ಕಳು ಬಗ್ಗೆ ಇದ್ರ ಬಗ್ಗೆ ಬರೀಲಿಕ್ಕೆ ಇವ್ರು ಯಾರು? ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಇಂಥದ್ನೆಲ್ಲ ಬರೀಲಿಕ್ಕೆ? ಎಲ್ಲಿ ಭಾಗಿಯಾಗಬೇಕು, ಯಾರ ನಂಬಿಕೆ ಇರಬೇಕು, ಯಾವ ನಮ್ಮ ನಂಬಿಕೆ, ಯಾವ ನಮ್ಮ ಆಸಕ್ತಿ, ಇದನ್ನು ತಡೆಗಟ್ಟಲಿಕ್ಕೆ ಈ ರಿಜಿಸ್ಟ್ರಾರ್ಗೆ ಅಧಿಕಾರ ಎಲ್ಲಿಂದ? ಕಾನೂನು ಸುವ್ಯವಸ್ಥೆ ಕಾಪಾಡೋದು ಇವ್ರ ಅಧಿಕಾರನ? ಬರೀಬೇಕಿತ್ತು. ಪೊಲೀಸ್ ಅವರೇ, ಗೃಹ ಇಲಾಖೆನೆ ಸರ್ಕ್ಯುಲರ್ ಡೈರೆಕ್ಟ್ ಆಗಿ ಹಾಕ್ಲಿ, ಪ್ರಿವೆಂಟಿವ್ ಆಕ್ಷನ್. ಯಾಕೆ ಬೇಕಿತ್ತು ಇವ್ರಿಗೆ ಯೂನಿವರ್ಸಿಟಿ? ಆ ಯೂನಿವರ್ಸಿಟಿ ಇವರ ಕೈ ಗೊಂಬೆ ಆಗಿರೋದೇನು? ಇವ್ರಿಗೇನು ಜವಾಬ್ದಾರಿ ಇದೆಯಾ? ಈ ರೀತಿ ಈ ತಕ್ಷಣವೇ ಈ ರೀತಿ ಒಬ್ಬ ವ್ಯಕ್ತಿಯ ಒಂದು ಸಮಾಜದ ಹಕ್ಕನ್ನಕ್ಕೆ ಧಕ್ಕೆ ತಂದಿರುವಂತ ಇಂಥ ಕುಲ ಸಚಿವ, ಇಂಥ ಒಬ್ರು ಇನ್ಸ್ಪೆಕ್ಟರ್ ತಕ್ಷಣ ವಜಾ ಆಗ್ಬೇಕು. ಸೇವೆಯಿಂದನೇ ವಜಾ ಆಗುವಂತದ್ದಾಗಬೇಕು. ಯಾವ ಕಾರಣದಲ್ಲೂ ಇದನ್ನು ನಿರ್ಲಕ್ಷ್ಯ ಮಾಡಂಗಿಲ್ಲ. ಇನ್ನು ಕಾನೂನು ಅಂದ್ರೆ ಮನವರಿಕೆ ಮತ್ತು ತಿಳುವಳಿಕೆ ಇಲ್ಲದೆ ಇಂಥ ಜವಾಬ್ದಾರಿತ್ವದಂತ ಸ್ಥಾನದಲ್ಲಿ ಕಾರ್ಯವನ್ನು ಮಾಡಲಿಕ್ಕೆ ಯೋಗ್ಯರಲ್ಲ ಇವರು. ಇಡೀ ಸಮಾಜದ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಏನಾದ್ರು ನೈತಿಕತೆ ಇದ್ರೆ ತಕ್ಷಣ ಈ ವ್ಯಕ್ತಿಗಳನ್ನ ಈ ಕೂಡಲೇ ವಜಾವನ್ನ ಮಾಡಬೇಕು ಅನ್ನುವಂಥದ್ದು ಕ್ರಮವನ್ನು ವಹಿಸಬೇಕು. ಯಾವುದೇ ಕಾರಣದಲ್ಲೂ ಮುಂದಿನ ದಿನದಲ್ಲಿ ಇಂಥ ಯಾವುದೇ ಸರ್ಕ್ಯುಲರ್ ಅನ್ನ ನೀವು ನಮ್ಮ ಇಡೀ ಸಮಾಜದ, ಹಿಂದೂ ಸಮಾಜದ, ಭಾರತದ ಜನರ ಭಾವನೆಗೆ, ಇಡೀ ಭಾರತಕ್ಕೆ, ಇಡೀ ಕರ್ನಾಟಕಕ್ಕೆ ಭಾವನೆಗೆ ಧಕ್ಕೆಯನ್ನ ತಂದಿದ್ದಾರೆ. ಹಾಗಾಗಿ ಧಕ್ಕೆ ತಂದಿರುವಂತಹ ಇಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರವನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಕುಲ ಸಚಿವರು ಮೊದಲು ವಜಾ ಮಾಡಬೇಕು. ಯಾರು ಯಾವ ಹಕ್ಕಿ ಕೊಟ್ಟಿದ್ದಾರೆ? ಯಾವ ಹಕ್ಕು, ಯಾವ ನಂಬಿಕೆ? ಇದು ಒಂದು ಸಂಸ್ಕೃತಿ ಇರೋದನ್ನ ನೀವು ಭಾಗಿಗಳಾಗಬೇಡಿ, ಹೋಗ್ಬೇಡಿ, ಸರ್ಕ್ಯುಲರ್ ಕೊಡಕ್ಕೆ ಇವ್ರು ಯಾರು? ಈಸಿ ಟು ಡಿಸೈಡ್ ಅಂಡ್ ಡೈರೆಕ್ಟ್, ನಾಟ್ ಟು ಪಾರ್ಟಿಸಿಪೇಟ್. ಹುಚ್ಚಿಡಿದಿದೆ ಅವರಿಗೆ. ಈ ಸರ್ಕಾರನೇ ಭ್ರಷ್ಟ ಸರ್ಕಾರ. ಬೆಳಗ್ಗೆ ಎದ್ದರೆ ಭ್ರಷ್ಟಾಚಾರ ಬಿಡೋದು ಬಿಟ್ರೆ ಲೂಟಿ ಸರ್ಕಾರ, ಎಟಿಎಂ ಸರ್ಕಾರ ಅಂತ ಹೇಳ್ತಾನೆ ಇದೀವಲ್ಲ. ಎಟಿಎಂ ಸರ್ಕಾರದಲ್ಲಿ ಎಲ್ಲಿ ಕಂಡಲ್ಲೆಲ್ಲ ಭ್ರಷ್ಟಾಚಾರ ಮಾಡೋದು ಬಿಟ್ರೆ ಇವತ್ತು ತಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರವನ್ನ ತಡೆಗಟ್ಟಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಆಪಾದನೆಗೆ ಒಳಗಾಗಿರ್ಬೇಕಾದ್ರೆ ಅವ್ರು ಇನ್ನೊಬ್ಬರನ್ನ ನಿಯಂತ್ರಣ ಮಾಡಲಿಕ್ಕೆ ಎಲ್ಲಿ ಶಕ್ತಿ ಇದೆ? ಅಸಹಾಯಕ ಮುಖ್ಯಮಂತ್ರಿ, ಭ್ರಷ್ಟಾಚಾರದ ಆಪಾದನೆಯನ್ನು ಹೊತ್ತಿರುವಂತಹ ಮುಖ್ಯಮಂತ್ರಿಯಿಂದ ನೀವು ಏನನ್ನು ಬಯಸಬಹುದು? ಏನ್ ನಿರ್ವಹಣೆಯನ್ನು ಬಯಸಬಹುದು? ಸಂಪೂರ್ಣವಾಗಿರುವಂತಹ ವೀಕ್ ಚೀಫ್ ಮಿನಿಸ್ಟರ್, ಕರಪ್ಷನ್ ಅಲಿಗೇಷನ್ ಎದುರಿಸ್ತಿರುವಂತಹ ಮುಖ್ಯಮಂತ್ರಿಗಳಿಂದ ಇಡೀ ತಂಡ, ಅದರಿಂದನೇ ಆ ತಂಡದಿಂದ ಈ ಸರ್ಕಾರದ ಕೊಡುಗೆ ಏನು ಅಂದ್ರೆ ಭ್ರಷ್ಟಾಚಾರ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನಿರ್ವಹಣೆ ಮಾಡಲಿಕ್ಕೆ ವಿಫಲವಾಗಿರುವಂತಹ ಈ ಸರ್ಕಾರ. ಈ ಎಲ್ಲ ಯಾವುದೇ ಕ್ಷೇತ್ರ ತಗೊಳ್ಳಿ, ಅಭಿವೃದ್ಧಿ ಇಲ್ಲ, ಗವರ್ನೆನ್ಸ್ ಇಲ್ಲ, ಬರೀ ಭ್ರಷ್ಟಾಚಾರ, ಏನೂ ಇಲ್ಲ. ಈ ಸರ್ಕಾರದಿಂದ ಒಂದು ನ್ಯಾಯ ಪೈಸ ಏನು ನೀವು ಒಳ್ಳೇದನ್ನು ಬಯಸ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗಾದರೂ ಕುರ್ಚಿ ಗಂಟ್ಕೊಂಡಿರಬೇಕು, ಹೇಗಾದರೂ ತಮ್ಮ ಸ್ವಂತ ಹಿತಾಸಕ್ತಿಗೆ ಅನುಕೂಲ ಮಾಡಿಕೊಳ್ಳುವಂಥದ್ದು ಬಿಟ್ರೆ, ತಮಗೆ ಸ್ವಾರ್ಥ ರಾಜಕಾರಣವನ್ನ ಮಾಡೋದು ಬಿಟ್ರೆ ಇವರಿಂದ ಏನೂ ಬಯಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಹಳ ಸ್ಪಷ್ಟವಾಗಿ
ಎಲ್ಲಾ ಸಂದರ್ಭದಲ್ಲೂ ಎದ್ದು ಕಾಣುತ್ತಿದೆ. ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ಮತ್ತೆ ಜೀವ ತಂದಿದೆ ಸರ್ಕಾರ. ಈಗಾಗಲೇ ಲೋಕಾಯುಕ್ತ ತನಿಖೆಗೆ 3 ಜನ ಮನುಷ್ಯರು ದಾಖಲೆ ಬಿಡುಗಡೆ ಮಾಡಿ ಲೋಕಾಯುಕ್ತ ತನಿಖೆ ಕೂಡ ಚುರುಕಾಗಿದೆ. ಯಡಿಯೂರಪ್ಪನವರು ಕೂಡ ಲೋಕಾಯುಕ್ತ ಪೊಲೀಸರ